ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ನಮ್ಮ ತಮ್ಮನಾದ ಪ್ರಕಾಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬ ಸರಳವಾಗಿನ ಅದ್ದೂರಿಯಾಗಿ ನಮ್ಮ ಗಣೇಶ್ ಪಾಳ್ಯ ಆತನ ತವರೂರಿದು, ತವರ ಏರಿಯಾ ಅಲ್ಲ, ತವರೂರಿದು. ಆತನ ಹುಟ್ಟಿ ಬೆಳೆದು ಕಷ್ಟಪಟ್ಟು ಇಲ್ಲಿಂದ ಮುಂದೆ ಹೋಗಿರೋದು. ಆತನಿಗೆ ಇಲ್ಲಿ ಹುಟ್ಟು ಹಬ್ಬ ಮಾಡ್ತಾ ಇರೋದು ನಮ್ಗೆಲ್ಲ ಸಂತೋಷಕರ ಸಂಗತಿ ಆಗೈತೆ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸೇರಿ ಆತನಿಗೆ ಹಾರೈಸ್ತಾ, ತಳಮಟ್ಟದಿಂದ ಬಂದಿರೋ ವ್ಯಕ್ತಿ ಆತ. ಇವಾಗ ಆತನ ಹತ್ರ ದುಡ್ಡಿರ್ಬೋದು, ಆದ್ರೆ ಆತನ ಹತ್ರ ದುಡ್ಡಿಗಿಂತ ಆತ್ಮೀಯತೆ ಜಾಸ್ತಿ ಐತೆ. ವ್ಯಕ್ತಿತ್ವನ ಎಷ್ಟು ಚೆನ್ನಾಗಿ ಸಂಪಾದಿಸ್ಕೊಂತಾನೆ ಅಂದ್ರೆ ಆತನ ಹತ್ರ ಯಾರೇ ಹೋಗಿರ್ಲಿ, ಅದು ನಾನೇ ಆಗಿರ್ಲಿ, ಯಾರೇ ಇರ್ಲಿ, ಪ್ರಕಾಶ ಸ್ವಲ್ಪ ಬಾಧೆ ಆಗಿದೆ, ಅದನ್ನ ನೀವು ಯಾವ ರೀತಿ ಆಗಿರ್ಲಿ ಅದನ್ನ ನಿಭಾಯಿಸ್ಬೇಕು. ಅವ್ರ ಬಾಧೆ ನಿನ್ನ ಬಾಧೆ ಅಂದ್ಕೊಂಡು ಏನೋ ಒಂದು ಮಾಡು ಅಂತ ಹೇಳಿದಾಗ ಆತ ಅಲ್ಲಿ ನಿಂತ್ಕೊಂಡು ಅದು ನನ್ನ ಬಾಧೆ ಅಂತ ಹೇಳ್ಬಿಟ್ಟು ಆ ಬಾಧೆಯನ್ನೆಲ್ಲ ತೀರಿಸ್ಬಿಟ್ಟು ಅಲ್ಲಿಂದ ಬರ್ತಾನೆ. ಭುಜದ ಮೇಲೆ ಕೈ ಹಾಕೊಂಡು ನಾನಿದ್ದೀನಿ, ಭುಜ ತಟ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಅಂತ ವ್ಯಕ್ತಿಗೆ ನಾವು ಎಲ್ಲರೂ ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ನಮ್ಗೆ ಸಂತೋಷಕರ ಆಗೈತೆ. ಮತ್ತೊಂದು ಬಾರಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ನಮ್ಮ ಮುತ್ಯಾಲಪೇಟೆಯಲ್ಲಿ ಗಂಗೆ ನಮ್ಮ ಸೋದರ ಆಗಿರ್ತಕ್ಕಂಥ ಪ್ರಕಾಶ್ ಹುಟ್ಟುಹಬ್ಬ ಕೂಡ ಒಟ್ಟಿಗೆ ಬಂದಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಸಂತೋಷ ವಿಚಾರ. ನಮ್ಮ ಪ್ರಕಾಶ್ ಭಗವಂತ ನಮ್ಮ ಗಂಗಮ್ಮ ದೇವಿ ಸದಾ ಆಶೀರ್ವಾದ ಇಲ್ಲಿ ಆಯುಧಾರ ಐಶ್ವರ್ಯ ಅಂತಸ್ತು ಅಧಿಕಾರ ಎಲ್ಲ ಕೂಡ ನಾವು ಪ್ರಕಾಶ್ ರೆಡ್ಡಿ ಅವರಿಗೆ ಒಲಿದು ಬರಲಿ ಅಂತ ಕೂಡ ಗಂಗಮಾಂಬೆಯಲ್ಲಿ ಬೇಡಿಕೊಳ್ಳುತ್ತಾ, ಈಗ ತಾನೇ ನಮ್ಮ ಕಿಟ್ಟಣ್ಣವರು ಬಹಳ ಸರಳವಾಗಿ ನಮ್ಮ ಪ್ರಕಾಶ್ ರೆಡ್ಡಿ ಅವ್ರ ಬಗ್ಗೆ ಹೇಳಿದ್ರು. ಅವರು ಯಾವ ರೀತಿ ಜನರಿಗಾಗಿ, ಸಾರ್ವಜನಿಕರಿಗಾಗಿ ಯಾವ ರೀತಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ನಮ್ಮ ಪ್ರಕಾಶ್ ರೆಡ್ಡಿ ಅವರು ನಮ್ಮ ಕಿಟ್ಟಣ್ಣ ಹೇಳಿದ್ರು. ದುಡ್ಡಿದೆ ಅಂತ, ದುಡ್ಡು ಇಲ್ಲದೆ ಇದ್ರು ಕೂಡ ಸದಾ ಬಡವರ ಜೊತೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ. ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ವಿಚಾರ ಆಗಿರ್ಬೋದು, ತಾಲೂಕು ವಿಚಾರ, ಯಾವುದೇ ಒಂದು ಕಚೇರಿಗಳಲ್ಲಿ ಜೊತೆ ಇರ್ತೀನಿ. ಎಷ್ಟು ಜನ ಅವ್ರು ಮಾಡ್ತಾರೆ, ಎಷ್ಟು ಜನ ಏನು ಕೇಳ್ತಾರೆ ಅಂತ ನಾನು ಬಹಳಷ್ಟು ನನ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಬಹಳಷ್ಟು ಸ್ಪಂದಿಸ್ತಾನೆ. ಅವ್ರಿಗೆ ಯಾವುದೇ ಒಂದು ಕಷ್ಟ ಇರ್ತಕ್ಕಂಥ ವಿಚಾರದಲ್ಲಿ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಒಬ್ಬ ವ್ಯಕ್ತಿ. ಬಸವಣ್ಣಗೆ ಒಬ್ಬ ಪೂಜೆ ಅಂದ್ರೆ ಲಿಂಗಕ್ಕೆ ಕೆರೆ ನೀರು ತಂದು ಯಾರು ಹೊಲ್ದಿರ್ತಕ್ಕಂಥ ಹೂ ಕಟ್ಟಿ ಹೂ ಹಾಕಿ ಪೂಜೆ ಮಾಡ್ತಕ್ಕಂಥ ಪೂಜೆ ಅಲ್ಲ.
ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಾಗ ಅವನ್ನ ಮೇಲೆ ಎತ್ತಕ್ಕಂತ ಒಂದು ಒಬ್ಬ ಹಸಿದಂತ ಒಬ್ಬ ವ್ಯಕ್ತಿಗೆ 4 ತುತ್ತಾಗ್ತಕ್ಕಂಥದ್ದು ಒಂದು ಪೂಜೆ. ಯಾರು ಕಷ್ಟದಲ್ಲಿ ಇರ್ತಾರೆ ಅಂತ ವ್ಯಕ್ತಿಗೆ ಧೈರ್ಯ ತುಂಬಿ ಅವರನ್ನ ನಾವು ಮೇಲೆಗೆ ಎತ್ತಕ್ಕಂಥದ್ದು ಒಂದು ಪೂಜೆ ಅಂತ ಹೇಳಿರ್ತಾರೆ. ಆ ರೀತಿ ಯಾವ ಅವರಿಗೆ ಧೈರ್ಯ ತುಂಬಿ ಅಂತ ಹೇಳ್ತಕ್ಕ ಹೇಳಿದ್ರಿ ತವರೂರು ಅಂತ. ನಾನು ಹಲವು ಬಾರಿ ಹೇಳಿ ಕೆಪಾಸಿಟಿ ಏರಿಯಾ ಬಿಟ್ಟು ಸ್ವಂತ ಇದೆ, ಇಲ್ಲಿ ಕಾರಣಾಂತರಗಳಿಂದ ಬೇರೆ ಕಡೆ ಇದ್ರು ಕೂಡ ಬಹಳಷ್ಟು ಬಾರಿ ಯಾವಾಗ ನೋಡಿದ್ರು ಗಣೇಶ್ ಪಾಳ್ಯದಲ್ಲಿ ಅವ್ರು ಫೋನ್ ಮಾಡಿದ್ರು, ಏನಕ್ಕೆ ನೀನ್ ಗಣೇಶ್ ಪಾಳ್ಯ ಏನಕ್ಕಯ್ಯ ಹೋಗ್ತೀಯಾ, ನೀನ್ ಇಲ್ಲೇ ಇರೋ ಸುಂಕುಲೆ ಹೋಟೆಲ್ ಇದೆಯಾ, ನಿಮ್ ಮುತ್ನೂರಲ್ಲಿ ಬಹಳಷ್ಟು ನೀನ್ ಚೆನ್ನಾಗಿದೆ, ಏನೇ ಅಲ್ಲೇ ಅವ್ರ ಜನ ಕೂಡ ಅಲ್ಲಿ ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ಅಂದ್ರೆ, ಇಲ್ಲ ನನ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ನಮ್ಮ ಗಣೇಶ್ ಪಾಳ್ಯದ ಮೇಲೆ. ನಾನು ಬಹಳಷ್ಟು ನನ್ನ ಚಿಕ್ಕವಾಗಿಂದ ನಾನು ಬೆಳೆಸಿರ್ತಕ್ಕಂಥ ವ್ಯಕ್ತಿಗಳವರು, ಬೆಳೆಸಿರ್ತಕ್ಕಂಥ ಜನರವರು, ಅವ್ರು ನಾನು ಯಾವುದೇ ಕಾರಣಕ್ಕೆ ಯಾವುದೇ ವಿಚಾರದಲ್ಲಿ ಬಿಟ್ಕೊಡಕ್ಕಾಗಲ್ಲ. ಒಂದೊಂದು ಸಂದರ್ಭದಲ್ಲಿ 11 ಗಂಟೆ 12 ಗಂಟೆಗೆ ಎದ್ದೇಳ್ತಾನೆ ನಮ್ಮ ಪ್ರಕಾಶ್ ರೆಡ್ಡಿ. ಗಣೇಶ್ ಪಾಳ್ಯ ವಿಚಾರ ಇದ್ದಾಗ 6 ಗಂಟೆಗೆ ಎದ್ದೇಳ್ತಾನೆ. ನಾನು ಆಶ್ಚರ್ಯ ಪಡೋದು, ಏನು ಇಷ್ಟು ಬೇಗ ಎದ್ದೇಳ್ತೀಯ ಅಂತ ವ್ಯಕ್ತಿ, ಅಂತ ಬಹಳಷ್ಟು ಒಳ್ಳೆ ವ್ಯಕ್ತಿ. ನಾವೆಲ್ಲ ಕೂಡ ಅದಕ್ಕೆ ಸಹಕಾರ ಮಾಡಬೇಕು. ಮುಂದಿನ ದಿನ ಅದನ್ನ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಸ್ಲಿಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕು. ಇನ್ನೊಂದು ವಿಚಾರ, ಇವತ್ತು ನಮ್ಮ ಮಾಜಿ ಸಂಸದರಾಗಿದ್ದ ಮುನ್ಸಾಮಣ್ಣವ್ರು ಕೂಡ ಈ ಬರ್ತ್ಡೇಗೆ ಬರಬೇಕಾಗಿತ್ತು. ಇವರೆಲ್ಲ ಕರೆದಿದ್ದಿಲ್ಲ, ಚಂದ್ರ ಇವರೆಲ್ಲ ಕೂಡ, ಗಣೇಶ್ ಎಲ್ಲ ಕೂಡ ಅವ್ರ ಕಾರಣಾಂತರಗಳಿಂದ ಅವರ ವೈಯಕ್ತಿಕ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅವ್ರ ಪರವಾಗಿ ಕೂಡ ನಮ್ಮ ಪ್ರಕಾಶ್ ರೆಡ್ಡಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಉತ್ತಮ ಭವಿಷ್ಯ ಬೆಳೆಸ್ಕೊಂಡು ಜನರೊಳಗೆ ಒಡನಾಟ ಇದೇ ರೀತಿ ಬೆಳೆಸ್ಕೊಂಡು ನಮ್ಮ ಪ್ರಕಾಶ್ ಇನ್ನಷ್ಟು ಬೆಳಿಬೇಕು. ಆ ಭಗವಂತ ಆಶೀರ್ವಾದ ಸದಾ ನಮ್ಮ ಪ್ರಕಾಶ್ ರೆಡ್ಡಿ ಮೇಲೆ ಇರಬೇಕು ಅಂತ ತಿಳಿಸ್ತಾ, ಮತ್ತೊಮ್ಮೆ ಮನಸ್ಫೂರ್ತಿಯಾಗಿ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನಿವತ್ತು ಮುಳುಬಾಗಿಲಿನ ಮುತ್ಯಾಲಪೇಟೆಯ ಎಲ್ಲ ಜನಾಂಗಕ್ಕೆ ಗಂಗಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ತುಂಬ ಸಂತೋಷ ಆಗುತ್ತೆ. ಯಾಕಪ್ಪ ಅಂತಂದರೆ ನಾನು ಗಣೇಶ್ ಪಾಳ್ಯದಲ್ಲೇ ಹುಟ್ಟಿರೋಂಥ ವ್ಯಕ್ತಿ, ಗಣೇಶ್ ಪಾಳ್ಯದಲ್ಲೇ ನನ್ನ ಚಿಕ್ಕಂದಿನಿಂದಲೂ ಬೆಳೆದಿರುವಂಥ ವ್ಯಕ್ತಿ. ಈಗಲೂ ಸಹ ಗಣೇಶ್ ಪಾಳ್ಯದಲ್ಲೇ ನಾನು ಇರೋಂಥದ್ದು. ಗಣೇಶ್ ಪಾಳ್ಯ ಅಂದರೆ ನನಗೆ ಪ್ರಾಣ. ಯಾಕಪ್ಪ ಅಂತಂದರೆ ನನ್ನ ಚಿಕ್ಕವಾಗ್ಲಿಂದ ನನ್ನ ಸ್ನೇಹಿತರು ಪ್ರತಿಯೊಬ್ಬರೂ ಇಲ್ಲಿರೋದ್ರಿಂದ, ಇಲ್ಲಿ ಶ್ರೀಮಂತರು ಇರುವಂತಹ ಒಂದು ಏರಿಯಾ ಏನಲ್ಲ ಗಣೇಶ್ ಪಾಳ್ಯ. ಇಲ್ಲಿ ಯಾರಿಗೇ ಆಗಲಿ ಕಷ್ಟ ಅಂತಂದರೆ, ಇಷ್ಟೊತ್ತು ನಮ್ಮ ಕಿಟ್ಟಣ್ಣವರು ನಮ್ಮ ಮಂಜಣ್ಣವರೇ ಹೇಳಿದ್ರು ನಾನು ಬರ್ತೀನಿ ಅಂತ. ನಾನು 100% ಅರ್ಧ ರಾತ್ರಿಯಲ್ಲಾದ್ರೂ ಗಣೇಶ್ ಪಾಳ್ಯದಲ್ಲಿ ಯಾರಿಗೆ ಕಷ್ಟ ಅಂದರೂ ಬರ್ತೀನಿ. ನಾನು ಬರೋಕ್ಕಿಂತ ಮೊದಲು ಎಲ್ಲರೂ ನಮ್ಮ ಗಣೇಶ್ ಪಾಳ್ಯದಲ್ಲಿ ಇರೋಂಥವ್ರು, ನಮ್ಮ ಗಜಣ್ಣ ಆಗಿರ್ಬೋದು, ಕಿಟ್ಟಣ್ಣ ಆಗಿರ್ಬೋದು, ಗಣೇಶು, ಚಂದ್ರಣ್ಣು, ನಮ್ಮ ವೆಂಕಟರಾಮಣ್ಣು, ಸುಬ್ರಹ್ಮಣ್ಯಣ್ಣು, ಊರಿಗೆ ಮೊದಲು ಏನೇ ಪ್ರಾಬ್ಲಮ್ ಅಂದರೂ ಎಲ್ಲ ಸೇರಿ ಆನಂತರ ನಮಗೂ ಫೋನ್ ಮಾಡ್ತಾರೆ, ನಾವು ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಇವತ್ತು ಇಷ್ಟೊಂದು ಈ ಗಂಗಸೀರಿಸಿರೋ ಕಾರಣದಿಂದ ಆದ್ರೂ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳಲ್ಲ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ನನಗೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಗಣೇಶ್ ಪಾಳ್ಯದ ಯುವಕರು, ನನ್ನ ಎಲ್ಲ ಸ್ನೇಹಿತರು, ಅಣ್ಣ ತಮ್ಮಂದರು ಕೇಳ್ದಿರ ಅವರು ಇವತ್ತೊಂದು ಅದ್ದೂರಿಯಾಗಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಸವಿಸ್ತಾರವಾಗಿ ಹೇಳಿರುವಂಥ, ನನ್ನ ಬಗ್ಗೆ ನನ್ನನ್ನು ಇಷ್ಟು ಓದಿದಾರ ಅಂತೇಳಿ ಇವತ್ತೇ ನನಗೆ ಅರ್ಥ ಆಗಿದ್ದು. ನಿಮ್ಮೆಲ್ರಿಗೂ ನಾನು 2 ಕೈ ಜೋಡಿಸ್ತಾ ವಂದನೆಗಳನ್ನು ಹೇಳ್ತಾ ಇದ್ದೇನೆ.